Good morning, ladies and gentlemen. My name is Didi, and I am a receptionist on Emerald Cruise. And I hope to welcome you to on the Emerald Cruise in Ha Long Bay. And please subscribe and like for the Chitroloka. Thank you. And please look forward to the video on Emerald Cruise of Chitroloka. Thank you. ನಮಸ್ಕಾರ ವೀಕ್ಷಕರೇ. ನಮಸ್ತೆ, ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ನನ್ನ ಜೊತೆ ಜಯಸಿಂಹ ಮುಸ್ರಿ. ನೋಡಿ, ನಾವು ಭಾಳಷ್ಟು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಸಿನಿಮಾಗಳ ಬಗ್ಗೆ ಆಗಲಿ ಮತ್ತು ಬೇರೆ ವಿಚಾರಗಳ ಬಗ್ಗೆ ಆಗಲಿ ಎಲ್ಲವೂ ತೋರಿಸ್ತಾ ಬಂದಿದ್ವಿ. ನಾವು ಇವತ್ತಿನ ದಿವಸ ವಿಯೆಟ್ನಾಮಲ್ಲಿ ಬಂದು ನೆಲೆಸಿದ್ದೀವಿ. ನಾವು ಒಂದು ಸೈಟ್ ಸೀಯಿಂಗ್ ಬಂದ್ವಿ. ಹಾಗೆ ನಾವೇನು ನೋಡ್ತಾ ಇದ್ದೀವಿ ನಮ್ಮ ಚಿತ್ರಲೋಕ ವೀಕ್ಷಕರಿಗೂ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತೊಂದು ಹೊಸ ರೀತಿ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಓ ಲಾಂಗ್ ಬೇ ಅನ್ನೋ ಒಂದು ಜಾಗ ವಿಯೆಟ್ನಾಮಿಂದ ಸುಮಾರು ಒಂದು 200 ಕಿಲೋಮೀಟರ್, 170-180 ಕಿಲೋಮೀಟರ್ ದೂರದಲ್ಲಿರೋ ಓ ಲಾಂಗ್ ಬೇ ಅನ್ನೋ ಒಂದು ಜಾಗ. ಇದು ಸಮುದ್ರದಲ್ಲಿ ಬರೀ ಕ್ರೂಸ್ಗಳಿದೆ, ಬೋಟ್ಗಳಿದೆ, ಡೈಲಿ ಸೈಟ್ ಸೀಯಿಂಗ್ ಹೋಗ್ಬೋದು. ಈಗ ಇದು ಏನಾಗಿದೆ ಅಂದರೆ ರಿಜಿಸ್ಟ್ರೇಷನ್ ಏರಿಯಾ ಅಂತ ಒಂದಿದೆ. ಮೊದಲನೇದಾಗಿ ನಾವು ಆ ಕ್ರೂಸ್ ಹತ್ತಕ್ಕೂ ಮುಂಚೆ ಇಲ್ಲಿ ಒಂದು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡ ನಂತರ ಅವರೊಂದು ನಮ್ಗೆ ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ನಮಗೆ ಅವರು ಕ್ರೂಸ್ ಕರ್ಕೊಂಡು ಹೋಗ್ತಾರೆ. ಇವತ್ತಿನ ದಿವಸ ನಾವು ಅಲ್ಲಿ ಹೋಗ್ತಾ ಇರೋದ್ರಿಂದ ಆ ರಿಜಿಸ್ಟ್ರೇಷನ್ ಏರಿಯಾ ಹೇಗಿರುತ್ತೆ ಏನು ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ಒಳಗಡೆ ಹೋಗೋಣ. ಅದಕ್ಕೂ ಮುಂಚೆ ಈಗಾಗಲೇ ಒಂದ್ಸತಿ ನಾನು ಒಳಗಡೆಗೆ ಹೋಗಿ ಬಂದಿರೋದ್ರಿಂದ ನಮಗೆ ಈಗ ನಾವು 10:45 ಬಂದಿದ್ದೀವಿ. ಹೌದು. ಸೊ 11:15 ಬಿಡ್ತೀವಿ ಒಳಗಡೆಗೆ ಅಂದ್ರು. 11:15 ಯಾಕೆ ಬಿಡ್ತಾವ್ರೆ ಅಂತ ಅಂದ್ಬಿಟ್ಟು ಅಲ್ಲಿ ಕೇಳಿದಾಗ ಅಲ್ಲಿ ಹೋಗಿ ನೋಡಿದ್ರೆ ದೊಡ್ಡ ಬೋಟ್ ಇದೆ. ಬೋಟಿಂದ ಜನ ಎಲ್ಲ ಹೊರಗಡೆ ಬರ್ತಾವ್ರೆ. ಅಂದ್ರೆ ಫ್ಲೈಟ್ ಅಲ್ಲಿ ಹತ್ಬಿಟ್ಟು ಕೆಳಗಡೆ ಇಳಿದ್ಮೇಲೆ ಆಮೇಲೆ ಫ್ಲೈಟ್ ಕ್ಲೀನ್ ಮಾಡ್ತಾರ, ಇಲ್ಲ ಥಿಯೇಟರ್ಗಳನ್ನ ಹೊರಗಡೆ ಬಂದ್ಮೇಲೆ ಕ್ಲೀನ್ ಮಾಡ್ತಾರಲ್ಲ, ಆ ರೀತಿ ನಮ್ಮ ಈ ಬೋಟು ಸಹ ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಲೀನ್ ಮಾಡೋದಕ್ಕೋಸ್ಕರ ಅರ್ಧ ಗಂಟೆ ಟೈಮ್ ತಗೊಂಡವ್ರೆ. ನೋಡಿ, ಇದೊಂದು ಸಣ್ಣ ಜಾಗ. ಇಲ್ಲಿ ವ್ಯವಹಾರಗಳೆಲ್ಲ ನಡೆಯೋದು ಲಕ್ಷಗಟ್ಟಲೆ ನಡೆಯುತ್ತೆ ವಿನಃ ಯಾವುದೋ ನಮಗೆ ಈ ₹1, ₹2, ₹100, ₹20 ಲೆಕ್ಕದಲ್ಲಿ ಇಲ್ಲಿ ಯಾವ ವ್ಯವಹಾರನೂ ನಡೆಯಲ್ಲ. ಬನ್ನಿ ತೋರಿಸ್ತೀನಿ. ಈಗ ನೋಡಿ, ಇದೊಂದು ಮಿಕ್ಸಡ್ ಇದಿದೆ, ಡ್ರೈ ಫ್ರೂಟ್ಸ್. ಇದರಲ್ಲಿ ಏನಂದರೆ ದ್ರಾಕ್ಷಿ, ಆಮೇಲೆ ಪಪಾಯ ಸೀಡ್ಸು, ಗೋಡಂಬಿ, ಮೆಕಡಮಿಯಾ ಇವೆಲ್ಲ ಮಿಕ್ಸ್ ಮಾಡಿರ್ತಕ್ಕಂಥದ್ದು. ಇದು ಇವರು ಹೇಳೋ ಪ್ರಕಾರ 2 ಲಕ್ಷ, ಆಲ್ಮೋಸ್ಟ್ ₹2 ಲಕ್ಷ ಹಾಕಿದ್ದಾರೆ. 200 ಅಂತ ಹೇಳಿದ್ರೆ 2 ಲಕ್ಷ ಬಂದು ಇದು ₹200 ಲೆಕ್ಕಾಚಾರ. ಇದು 2 ಲಕ್ಷ, ಇಲ್ಲಿ ನಮಗೆ ₹200 ಲೆಕ್ಕಾಚಾರ ಇದೆ. ನೋಡಿ, ಇದೊಂದು ಬಿಯರ್ ಬಾಟಲ್ ಇಲ್ಲಿ 80 ಅಂತ ಬರ್ದಿದ್ದಾರೆ. ನಾವಿದನ್ನು 80 ಅಂತ ತಿಳ್ಕೊಬಾರ್ದು, ₹80 ಅಂತ. ಇದು 80,000, ಅಂದ್ರೆ ಇವರ ದುಡ್ಡು 80,000. ಅದೇ ತರ ಈಗ ಇದಕ್ಕೆ ನೋಡಿ 50 ಹಾಕಿದ್ದಾರೆ, ಇದು 50,000. ಇಲ್ಲಿ ಏನಂದ್ರೆ ಪ್ರತಿ ಒಂದು ನಡೆಯೋದು 1,000 ಗಟ್ಟಲೆ, ಲಕ್ಷ ಗಟ್ಟಲೆನೇ ವ್ಯಾಪಾರ ಇದೆ. ನಮ್ಮಲ್ಲಿ ಹೇಗೆ ರೂಪಾಯಿ ಲೆಕ್ಕದಲ್ಲಿ ಮಾತಾಡ್ತೀವಿ, ಇವರು 1,000 ಗಟ್ಟಲೆ ಮಾತಾಡ್ತಾರೆ. ಯಾವುದೇ ಒಂದು ತಗೊಳ್ಳಿ, 10,000ದಿಂದನೇ ಇದು ಶುರುವಾಗೋದು, 10,000ದಿಂದನೇ ಶುರುವಾಗುತ್ತೆ. ಬಟ್ ಇದು ಏನೇ ಶುರುವಾದ್ರೂ ನಮ್ಮಲ್ಲಿ ರುಪೀಸ್ ಕನ್ವರ್ಟ್ ಮಾಡ್ಕೊಂಡ್ರೆ ನಾವು ಇದು ಮತ್ತೆ ಅದು ಎಲ್ಲ ರೇಟು ಹೆಚ್ಚು ಕಡಿಮೆ ಒಂದೇ ರೇಟ್ ಲೆಕ್ಕದಲ್ಲೇ ಹೋಗ್ತಾ ಇರ್ತದೆ. ಸ್ವಲ್ಪ ಇದು ಈಗ ಇಲ್ಲಿ ನೋಡಿ, ಯಾವಾಗಲೇ ತೋರಿಸುತ್ತಲ್ಲ ಬೇರು ₹80,000 ಅಂದರೆ ನಮ್ಮಲ್ಲಿ ಏನು ರೇಟಿಗೆ ಸಿಕ್ಕತ್ತೆ ಆ್ಯಕ್ಚುಲಿ ಇದು ಬೇರಿನ ಬಗ್ಗೆ ನನಗೆ ಗೊತ್ತಿಲ್ಲ. ಮೇ ಬಿ ಅಲ್ಲಿ ಒಂದು ಟೇನ್ ಬೇರೆ ಅಂದರೆ ಒಂದು ₹150-160 ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇಲ್ಲ ರೂಪಾಯಿ ಲೆಕ್ಕದಲ್ಲಿ ನಾವು ಮಾತಾಡ್ತೀವಿ, ಅವರು 1,000 ಗಟ್ಟಲೆ ಮಾತಾಡ್ತಾರೆ. ಇದು ನೋಡಿ 40 ಹಾಕಿದ್ದಾರೆ ಇಲ್ಲಿ. ಈ 40 ಬಂದ್ಬಿಟ್ಟು 40,000 ಅಂತ ನಾವು ಇಲ್ಲಿ ಲೆಕ್ಕಾಚಾರದಲ್ಲಿ ನಾವು ತಿಳ್ಕೊಬೇಕಾಗ್ತದೆ. ಹಾಗೆ ಹೋಗೋಣ ಬನ್ನಿ. ನಮಗೆ ಕ್ರೂಸ್ಗೆ ಎಂಟ್ರಿ ಸಿಕ್ಕಿದಾಗ ನಿಮಗೂ ಅದನ್ನೆಲ್ಲ ನಾನು ತೋರಿಸ್ತೀನಿ. ಕ್ರೂಸ್ ಒಳಗಡೆ ಇಲ್ಲಿ ಹೇಗೆ ಜೀವನ, ಯಾವ ರೀತಿ ಮಾಡ್ತಾರೆ, ಟೂರಿಸ್ಟ್ಗಳನ್ನ ಇವರು ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ, ಕ್ರೂಸಲ್ಲಿ ಏನೇನಿದೆ ಅನ್ನೋದು ಎಲ್ಲ ವಿಚಾರವನ್ನು ತಿಳಿಸ್ಕೊಡ್ತೀನಿ. ನಡೀರಿ, ಕ್ರೂಸಿಗೆ ತೋರಿಸ್ತೀನಿ. ಫಸ್ಟ್ ಎಂಟ್ರಿ ಪ್ಲೇಸು, ಅದಾದಮೇಲೆ ಕ್ರೂಸ್ ಒಳಗಡೆ ಹೇಗೆ ಜೀವನ, ನಮ್ಮನ್ನು ಯಾವ ರೀತಿ ಇವರು ಬಿಹೇವ್ ಮಾಡ್ತಾರೆ, ಅಲ್ಲಿ ಒಳಗಡೆ ಯಾವ್ಯಾವ ರೀತಿ ಇದೆ ಪ್ರತಿಯೊಂದು ತೋರಿಸ್ಕೊಡ್ತೀನಿ ವೀಕ್ಷಕರೇ. ನೋಡಿ, ಅಲ್ಲಿ ನಿಂತಿದೆಯಲ್ಲ ಬಿಳಿದು ಕ್ರೂಸು. ಇವತ್ತಿನ ದಿವಸ ನಮಗೆ ಎಂಟ್ರಿ ಇರೋದು ಅಲ್ಲೇ. ನಮ್ಮಿನ್ನೂ 11:45 ಅಂತ ಹೇಳಿದ್ದಾರೆ.
ಅಲ್ಲಿ ಎಂಟ್ರಿ ಆದ್ಮೇಲೆ ಎಂಟ್ರಿಯಿಂದಾನೇ ನಿಮ್ಗೆ ತೋರಿಸ್ಕೊಡ್ತೀನಿ ಅಲ್ಲಿ ಮೆಟಲ್ಸ್ಗಳು ಹೇಗಿದೆ, ಅಲ್ಲಿ ಒಳಗಡೆ ಇದು ಹೇಗಿರ್ತದೆ, ಡೆಕೋರೇಷನ್ಸ್, ಅಲ್ಲಿ ರೂಮ್ಸ್ ಕೊಡ್ತಾ ಇದ್ದಾರೆ ನಮ್ಗೆ. ನಾವು 1.5 ದಿವಸ ಇಲ್ಲೇ ಇರ್ತಿದ್ದೀವಿ, ಅಲ್ಲಿ ಹೇಗೆ ಇರುತ್ತೆ ನೋಡೋಣ. ನೋಡಿ ಸ್ನೇಹಿತರೆ, ನಾನು ನಿಮ್ಗೆ ಹೊರಗಡೆ ಹೇಳಿದಾಗೆ ಕ್ರೂಸ್ ಒಳಗೆ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ. ಒಳಗೆ ಏನೇನಿದೆ ಅನ್ನೋದನ್ನ ನಾನು ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಒಳಗೆ ಬರ್ತಿದ್ದಾಗೆ ಒಂದು ಬಾರ್ ಕೌಂಟರ್ ಇದೆ. ನಮ್ಗೆ ಲಂಚು, ಡಿನ್ನರ್ ಪ್ರತಿ ಒಂದು ಇಲ್ಲೇ ಅರೇಂಜ್ ಮಾಡಿದ್ದಾರೆ. ಇದೆಲ್ಲ ಕಾಂಟ್ರಾಕ್ಟ್. ಹಾಯ್, ಹಲೋ. ಇದೆಲ್ಲ ಫುಲ್ಲು ನಮ್ಗೆ ಟೋಟಲ್ ಆಗಿ ಕಾಂಟ್ರಾಕ್ಟ್ ಅಲ್ಲಿ ಇದು ಬರ್ತದೆ. ನೋಡಿ, ಫುಡ್ ಎಲ್ಲ ತರದ ಫುಡ್ ಇದೆ. ವೆಜ್ಜು, ನಾನ್ ವೆಜ್ಜು, ಫಿಶು, ಎಲ್ಲ ತರದ್ದು ಫುಡ್ ಇದೆ ಇಲ್ಲಿ. ನೋಡಿ, ಇದು ಒಂದು ಕ್ಲೀನಿಂಗ್ ಸೆಕ್ಷನ್ ಅವ್ರದ್ದು, ಜೊತೆಗೆ ಅದರಲ್ಲಿ ಕಿಚನ್ ಇದೆ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ಜನಗಳು ತುಂಬಾ ಒಳ್ಳೆ ಜನಗಳು, ಎಲ್ಲದಕ್ಕೂ ಕೋಆಪರೇಟ್ ಮಾಡ್ತಾರೆ, ಎಲ್ಲ ಕೋಆಪರೇಟ್ ಮಾಡ್ತಾರೆ. ಹಾಗೆ ಇಲ್ಲಿ ಟೇಬಲ್ಸ್ ಬಫೆ ಸಿಸ್ಟಮ್ ಅಲ್ಲಿ ಮಾಡಿದ್ದಾರೆ. ನೋಡಿ, ಬಫೆ ಸಿಸ್ಟಮ್ ಅಲ್ಲಿ ಮಾಡಿದ್ದಾರೆ. ಯಾರಿಗೆ ಯಾವ್ದು ಬೇಕೋ ಹೇಗ್ ಬೇಕೋ ಹಾಗೆ ತಿನ್ಬೋದು. ಹೊಟ್ಟೆ ತುಂಬಾ ತಿನ್ನೋದಕ್ಕೆ ಇಲ್ಲಿ ಪ್ರಾವಿಷನ್ ಇದೆ. ನೋ ಲಿಮಿಟ್ ಫುಡ್. ಹಾಗೆ ಮಾಡಿ ಮೇಲೆ ಹೋಗೋಣ ಬನ್ನಿ. ರೂಮ್ಗಳು ಎಲ್ಲ ತೋರಿಸ್ತೀನಿ. ಅಂದ್ರೆ ರೂಮ್ಗಳಂದ್ರೆ ಎಲ್ಲ ರೂಮ್ ತೋರ್ಸಕ್ಕಾಗಲ್ಲ, ನಮಗ್ ಕೊಟ್ಟಿರೋ ರೂಮ್ ನಂತೂ ನಾನು ತೋರಿಸ್ತೀನಿ. ನಮ್ಗೆ 3ನೇ ಫ್ಲೋರ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಬಂತು ಗ್ರೌಂಡ್ ಅಲ್ಲಿ ಇಲ್ಲೊಂದು ರಿಸೆಪ್ಷನ್ ಕೌಂಟರ್ ಇದೆ. ನೋಡಿ, ಆ ಕಡೆ ಒಂದು ದೋಣಿ ಹೋಗ್ತಾ ಇದೆ. ನಮ್ ದೋಣಿನೂ ಈಗ ಮೂವ್ ಆಗಿದೆ. ಇದು ಇಲ್ಲೊಂದು ಚಿಕ್ಕ ದೋಣಿ ಕಟ್ಕೊಂಡಿದ್ದಾರೆ ನೋಡಿ. ಇದು ಏನಂದ್ರೆ ಅಲ್ಲಿ ನ್ಯಾಚುರಲ್ ಕೇಸ್, ಅಂದ್ರೆ ಗುಹೆಗಳು ಪೂರ್ವ ಕಾಲದಿಂದನೇ ಅದು ನ್ಯಾಚುರಲ್ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಜನ. ಸೊ ಆ ಗುಹೆಗಳು ಕರ್ಕೊಂಡು ಹೋಗ್ಬೇಕು. ಮತ್ತೆ ನಮಗೆ ಫಿಶಿಂಗ್ ಪೋರ್ಷನ್ ಒಂದು ಮಾಡಿ ತೋರಿಸ್ತಾರಂತೆ, ಫಿಶಿಂಗ್ ಅಂದ್ರೆ ಹೇಗ್ ಮಾಡೋದು ಅಂತ. ಸೊ ಅದಕ್ಕೆ ಈ ದೋಣಿ ಒಂದು ಚಿಕ್ಕದನ್ನ ಕಟ್ಕೊಂಡಿದ್ದಾರೆ. ಸಮುದ್ರದ ಮಧ್ಯದಲ್ಲಿ ನಮ್ಮನ್ನ ಇವಾಗ ಕರ್ಕೊಂಡು ಹೋಗೋದು. ಇದೆಲ್ಲ ನೋಡಿ, ಪೂರ್ತಿಯಾದ ಒಂದು ದೊಡ್ಡ ಹಡಗು. ಇದಕ್ಕೆ ಕ್ರೂಸ್ ಅಂತ ಕರೀತಾರೆ, ದೊಡ್ಡ ಹಡಗು. ಆ ಕಡೆ ಇರೋದು ನೋಡಿ, ಇದೆಲ್ಲ ಹೋಟೆಲ್ಸ್, ಬಿಲ್ಡಿಂಗ್ಸ್, ಅದು ಎಲ್ಲ ಬೈ ರೋಡ್ ಅಲ್ಲಿ ಇರೋದು. ಅದು ಇದು ಒಂದು ನಾವು ದೋಣಿ ಹಿಂದೆ ಇದೀವಿ ಇವಾಗ. ದೋಣಿ ಹಿಂದೆ ಬಂದು ನಿಂತಿದೀವಿ.
ಆ ಕಡೆಯಿಂದನೂ ನೀವು ಕ್ರೂಸ್ಗಳನ್ನ ನೋಡ್ಬೋದು. ಎಷ್ಟೊಂದು ಬರ್ತಾ ಇದಾವೆ ನೋಡಿ. ಮತ್ತೆ ಸುತ್ಕೊಂಡು ಈ ಕಡೆಗೆ ಬಂದ್ವಿ. ಗ್ರೌಂಡ್ ಫ್ಲೋರ್ನ ಪೂರ್ತಿ ಒಂದು ರೌಂಡ್ ಹೊಡೆದಿದ್ದೀವಿ ನಾವು ಇವಾಗ. ನೋಡಿ, ಇಲ್ಲಿ ರೂಮ್ ನಂಬರ್ಗಳು ಹಾಕಿದ್ದಾರೆ ಪ್ರತಿಯೊಂದಕ್ಕೂ. ಇದು 208, ಹೀಗೆ 207, ಪ್ರತಿಯೊಬ್ಬರಿಗೂ ಒಂದೊಂದು ರೂಮ್ ಕೊಟ್ಟಿರ್ತಾರೆ. ಈಗ ಈ ಕ್ರೂಸ್ ಅಲ್ಲಿ ನಾವು ಇವತ್ತೊಂದು ರಾತ್ರಿ ಕಳಿತೀವಿ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ನಮ್ಗೆ ನೀರಿಂದ ನೆಲಕ್ಕೆ ಕರ್ಕೊಂಡು ಬಂದು ಬಿಡ್ತಾರೆ. ನೋಡಿ, ಇವರುಗಳು ನಮ್ಮ ಹಾಗೆ ಟೂರ್ ಬಂದಿರತಕ್ಕಂತ ವ್ಯಕ್ತಿಗಳು. ನೋಡಿ, ಮೆಟ್ಲು ಹತ್ಕೊಂಡು ಹೋಗ್ತಾ ಇದೀವಿ ನಾವಿವಾಗ. ಈಗ 2ನೇ ಫ್ಲೋರ್ಗೆ ಬಂದಿದ್ದೀವಿ. ನಮ್ದು 3ನೇ ಫ್ಲೋರು. ನೋಡಿ, ನಮ್ದು 3ನೇ ಫ್ಲೋರ್ಗೆ ಹೋಗ್ತಾ ಇದೀವಿ. ಈ 3ನೇ ಫ್ಲೋರ್ ಅಲ್ಲಿ ಏನಂದ್ರೆ, ಇಲ್ಲೂ ಒಂದು ಡೈನಿಂಗ್ ಅರೇಂಜ್ಮೆಂಟ್ ಇದೆ. ಅಂದ್ರೆ ಇದು ಇಲ್ಲಿ ರಾತ್ರಿ ಹೊತ್ತಿಗೆ ಇದು ಡೈನಿಂಗ್ ಅರೇಂಜ್ಮೆಂಟ್ ಮಾಡುವಂತ ಸ್ಥಳ. ಕೂತ್ಕೊಳ್ಳೋದಕ್ಕೆ ಪ್ರತಿಯೊಂದು ಚೇರ್ಸ್ ಹಾಕಿದ್ದಾರೆ. ಇಲ್ಲೂ ಒಂದು ಬಾರ್ ಕೌಂಟರ್ ಇದೆ. ನೋಡಿ, ಚೇರ್ಸ್ ಎಲ್ಲ ಹೇಗೆ ಎಲ್ಲ ವ್ಯೂ ಕಾಣುತ್ತೆ. ಸಣ್ಣ ಮಳೆ ಬರ್ತಾ ಇದೆ. ವೆದರ್ ಫುಲ್ ಚಿಲ್ ಆಗಿದೆ. ಶೆಕೆ ಇಲ್ಲ ನಮ್ಮ ಪುಣ್ಯಕ್ಕೆ. ಇದು ಕ್ರೂಸ್ ಆಪರೇಟರ್ ರೂಮು. ವೀರೇಶ್ ಅವ್ರ ಪರ್ಮಿಷನ್ ತಗೊಂಡ್ರು ಒಳಗೆ ಬರೋದಕ್ಕೆ. What's your name? What's your name? Thai. ಇಲ್ಲಿ ಬಹಳಷ್ಟು ಜನಕ್ಕೆ ಪಾಪ ಇಂಗ್ಲಿಷ್ ಮಾತಾಡೋದಿಲ್ಲ. ಅವರು ಚೀನಿ ಭಾಷೆನೇ ಮಾತಾಡ್ತಾರೆ. ಚೀನಿ ಭಾಷೆ ಇನ್ ಸೆನ್ಸ್ ಅಲ್ಲಿ ವಿಯೆಟ್ನಾಮಲ್ಲಿ ಒಂದು ಸ್ವಲ್ಪ ಎಲ್ಲ ಬದಲಾವಣೆಗಳಿರುತ್ತೆ. ಪರಿಪೂರ್ಣವಾಗಿ ಚೀನಿ ಭಾಷೆನೇ ಅಲ್ಲ. ನೋಡಿ, ಯಾವ ದಿಕ್ಕಕ್ಕೆ ತಿರುಗಿಸ್ಬೇಕು, ಹೇಗೆ ಹೋಗ್ಬೇಕು ಅನ್ನೋದು ಅವ್ರಿಗೊಂದು ಇದನ್ನು ಕೊಟ್ಟಿರ್ತಾರೆ. ನಾರ್ತ್ ಪೋಲ್ ಹೇಗೆ ಓಡಾಡಬೇಕು ಅನ್ನೋದಕ್ಕೆಲ್ಲ ಅದ್ರಲ್ಲಿ ಫೀಡ್ ಮಾಡಿ ಇಟ್ಟಿದ್ದಾರೆ. ನೋಡಿ, ಭಾಳಷ್ಟು ಜನ ಶಿಪ್ ಕ್ಯಾಪ್ಟನ್ಸ್ದು ಅವ್ರದೆಲ್ಲ ಟೋಪಿಗಳು ಇಲ್ಲೇ ಇಟ್ಕೊಂಡಿದ್ದಾರೆ. ಇವ್ರು ಯಾಕೋ ಇವತ್ತು ಟೋಪಿ ಹಾಕೊಂಡಿಲ್ಲ ಈ ಶಿಪ್ ಕ್ಯಾಪ್ಟನ್. ಅದು ಬೆಲ್ಲು. ಈಗೇನು ನೀವು ನೋಡ್ತಾ ಇದ್ರೆ ಇದು ಬೆಲ್ಲು. ಹೀಗೆ ಆಚೆಗೆ ಬರೋಣ. ನಮ್ಮ ರೂಮ್ನು ನಾನು ಇವಾಗ ತೋರಿಸ್ತೀನಿ, ಬನ್ನಿ ಸೀದಾ ಹೋಗೋಣ. ನಮಗೆ ಈ 3rd ಫ್ಲೋರಲ್ಲೇ ರೂಮ್ ಕೊಟ್ಟಿದ್ದಾರೆ. ನೋಡಿ, ನಮಗೆ ಕೊಟ್ಟಿರ್ತಕ್ಕಂಥ ರೂಮ್ ಇದು. ಈ ಕಡೆ ವಾಶ್ರೂಮ್ ಒಂದೇ ಇರೋದು.
ಇದಿಷ್ಟು ಒಂದು ದೊಡ್ಡ ದೊಡ್ಡ ಹಡಗಿನಲ್ಲಿ ಮಾಡಿರ್ತಕ್ಕಂಥ ಫೆಸಿಲಿಟೀಸ್.